ಕನ್ನಡಪ್ರಭ ದಿನಪತ್ರಿಕೆ ರೋಟರಿ ಮಡಿಕೇರಿ ವುಡ್ಸ್ ಅರಣ್ಯ ಇಲಾಖೆ ಅನ್ವೇಕರ್ ಸಿಲ್ವರ್ ಜ್ಯುವೆಲ್ಲರಿ ಅರವಿಂದ್ ಜ್ಯುವೆಲ್ಲರಿ ಎಕ್ಸಲೆಂಟ್ ಕಾರ್ ವಾಶ್ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಶುಕ್ರವಾರ ನಡೆಯಿತು. ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ 60 ಮಕ್ಕಳು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಚಿತ್ರಕಲಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಅವರು ಪಾಲ್ಗೊಂಡು ಮಾತನಾಡಿ, ಭಾರತದಲ್ಲಿನ ಪಶ್ಚಿಮ ಘಟ್ಟ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಇದರಲ್ಲಿ ಅಪಾರ ಸಂಖ್ಯೆಯ ಸಸ್ಯ ಮತ್ತು ಪ್ರಾಣಿ ಸಂಕುಲವಿದೆ. ಆದ್ದರಿಂದ ಈ ಅಮೂಲ್ಯ ಸಂಪತ್ತು ಹಾಗೂ ಜೀವ ವೈವಿಧ್ಯತೆಯ ತಾಣವಾಗಿರುವ ಈ ಪಶ್ಚಿಮ ಘಟ್ಟವನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸಬೇಕೆಂದು ಕರೆ ನೀಡಿದರು. ಮಕ್ಕಳಲ್ಲಿ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಅಭಿಯಾನ ಮೂಡಿಸಬೇಕು. ಇದಕ್ಕೆ ಕನ್ನಡಪ್ರಭ ಆಯೋಜಿಸುತ್ತಿರುವ ಚಿತ್ರಕಲಾ ಸ್ಪರ್ಧೆ ಕೂಡ ಪೂರಕವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ನೀವು ಎಷ್ಟು ಮಟ್ಟಿಗೆ ನಮ್ಮ ಫಾರೆಸ್ಟ್ ಅಥವಾ ನಮ್ಮ ಸರ್ ಹೇಳಿದಂಗೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಕೊಡುಗೆ ಕೊಡಬೇಕು ಮತ್ತೆ ಫಾರೆಸ್ಟ್ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಲಿಂದಾನೇ ತುಂಬಾ ಚೆನ್ನಾಗಿ ತಯಾರಿಯಾಗಿದೆ. ತುಂಬಾ ಖುಷಿ ಆಯಿತು ಎಲ್ರಿಗೂ. ಅವರಿಗೆ ರೋಟರಿ ಮಡಿಕೇರಿ ವುಡ್ಸ್ನ ಅಧ್ಯಕ್ಷ ಕಿರಣ್ ಕುಂದರ್ ಮಾತನಾಡಿ, ಅರಣ್ಯ ಸಂಪತ್ತು ಉಳಿಸಿದರೆ ಮಾತ್ರ ಮನುಷ್ಯರು ಉಳಿಯಲು ಸಾಧ್ಯ. ಕಾಡಿನಲ್ಲಿ ಹುಲಿ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಜಿಲ್ಲೆಗಳ ಸಂಖ್ಯೆಯೂ ಹೆಚ್ಚಾಗಬೇಕಿದೆ. ಅದರಂತೆ ಎಲ್ಲ ಪ್ರಾಣಿಗಳ ಸಂಖ್ಯೆಯೂ ಹೆಚ್ಚಾಗುವುದರ ಜೊತೆಗೆ ಅರಣ್ಯದ ಉಳಿವಿಗೆ ನಾವೆಲ್ಲರೂ ಕೈಜೋಡಿಸಬೇಕೆಂದರು. ಪಶ್ಚಿಮ ಘಟ್ಟಗಳನ್ನು ತಗೊಂಡ್ರೆ ನೀವು 0 ಮೀನ್ ಸಿ ಲೆವೆಲ್ ಇಂದ ಹಿಡಿದು ಆಲ್ಮೋಸ್ಟ್ 1700 1800 ವರೆಗೂ ಇದೊಂದು ಆಲ್ಟಿಟ್ಯೂಡ್ ನಲ್ಲಿ ವೇರಿಯೇಷನ್ ಬರುತ್ತೆ. ಇದರಿಂದ ಪ್ರತಿಯೊಂದು ಹಂತದಲ್ಲೂ ಜೀವ ವೈವಿಧ್ಯತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಮೇಲೆ 0 ಮೀನ್ ಸಿ ಲೆವೆಲ್ ಸಿಗುವಂತಹ ಒಂದು ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಪಂಚದಲ್ಲಿ ಎಲ್ಲಾದ್ರೂ ನೋಡಿದ್ರು ಸಹ ಎಲ್ಲ ಒಂದು ಸಿವಿಲೈಸೇಷನಲ್ ಬಿಗಿನಿಂಗ್ಸ್ ಅಂತ ಏನಂತ ಕರಿತೀವಿ ಅದೆಲ್ಲ ಪರ್ವತ ಪ್ರದೇಶಗಳಲ್ಲೇ ಆಗಿದೆ. ನಾವು ಪೆರು ತಗೋಬಹುದು, ಅಥವಾ ನಮ್ಮ ಗಿರಿ ಪರ್ವತಗಳು ತಗೋಬಹುದು, ಅಥವಾ ನಮ್ಮ ಹಿಮಾಲಯನ್ ಸಿಸ್ಟಮ್ ತಗೋಬಹುದು. ಎಲ್ಲ ಕಡೆನೂ ನಮ್ಮ ಮನುಷ್ಯರು ಕೂಡ ನಮ್ಮ ಇಂಗ್ಲಿಷ್ ಎಲ್ಲ ಬಿಡಿಸ್ತಾ ಇದ್ದೀರಾ. ಸೊ ಇಡೀ ನಮ್ಮ ಏನ್ ಹೇಳ್ತಾರೆ, ನಮ್ಮ ಕಲೆಗೆ ಸ್ಫೂರ್ತಿದಾಯಕವಾಗಿರುವಂತದ್ದು ಕೂಡ ಈ ಪ್ರಕೃತಿ ಆಗಿರ್ತದೆ. ಇಂಟರ್ನ್ಯಾಷನಲ್ ಆಗಿ ಆಕ್ಟ್ ಮಾಡಿರುವಂತದ್ದು ಫಸ್ಟ್ ಇಂದಲೂ ಒಂದು ಪ್ರಕೃತಿ ಇದೆ. ಈ ಪ್ರಕೃತಿ ಬಗ್ಗೆ ತಮಗೆ ಆದಷ್ಟು ಗಿಡ ಮರಗಳ ಐಡೆಂಟಿಫಿಕೇಶನ್ ಇರ್ಬೋದು, ಅಥವಾ ಯಾವ್ದಾದ್ರು ಸಣ್ಣ ಜೀವಚರಗಳ ಒಂದು ಬಗ್ಗೆ ಒಂದು ಮಾಹಿತಿ ಕಲೆ ಹಾಕೋದಿರ್ಬೋದು, ಇದನ್ನೆಲ್ಲ ತಾವು ಮಾಡೋದ್ರಿಂದ ತಮಗೆ ತಮ್ಮ ಸುತ್ತಲಿನ ಪ್ರಕೃತಿ ಏನಿದೆ ಅದರದ್ದು ಒಂದು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಆಗ್ತದೆ. ಅದ್ರ ಜೊತೆ ನೀವು ಒಂದು ಒಡನಾಟ ಬೆಳೆಸಲಿಕ್ಕೆ ಆಗ್ತದೆ. ಮಾಡಿ ಅದು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಕಾರಣಕರ್ತರಾದ ಕನ್ನಡಪ್ರಭ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಕನ್ನಡಪ್ರಭ ಮೈಸೂರು ಜಾಹೀರಾತು ವ್ಯವಸ್ಥಾಪಕರಾದ ಕೃಷ್ಣ ಪ್ರಸಾದ್, ರೋಟರಿ ಮಡಿಕೇರಿ ವುಡ್ಸ್ನ ಕಾರ್ಯದರ್ಶಿ ಪ್ರಮೀಳಾ ಶೆಟ್ಟಿ, ಚಿತ್ರಕಲಾ ಶಿಕ್ಷಕರಾದ ರಾಮ್ ಗೌತಮ್, ಕನ್ನಡಪ್ರಭ ಜಿಲ್ಲಾ ವರದಿಗಾರ ವಿಘ್ನೇಶ್ ಬೋತನಕಾಡು ಮತ್ತಿತರರು ಈ ಸಂದರ್ಭ ಮಾತನಾಡಿದರು. ಪಡ್ಕೊಳ್ಳೋದು ಬರಲ್ಲ, ಯಾಕೆಂದ್ರೆ ಮುಂದೇನೂ ಕಾಂಪಿಟೇಷನ್ಗಳಿರುತ್ತೆ. ನಿಮ್ಗೆ ಅಭ್ಯಾಸ ಮಾಡಕ್ಕೆ ಇನ್ನೂ ವಿದ್ಯಾರ್ಥಿ ಜೀವನ ಇದೆ. ಕಲ್ತ್ಕೊಳ್ಳಿ, ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೋದು, ನಾನು ಬೆಟರ್ ಮಾಡ್ಬೋದು, ಹೇಗೆ ಕಂಪ್ಲೀಟ್ ಮಾಡ್ಬೋದು, ಯಾವ ಸಬ್ಜೆಕ್ಟ್ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ ಅಂತ ಬೇರೆ ಬೇರೆ ಕಡೆ ನೋಡ್ಕೊಂಡು ತಿಳ್ಕೊಂಡು ಕಲ್ತ್ಕೊಂಡು ಯು ಕ್ಯಾನ್ ಡೂ ಬೆಟರ್. ಮಾಡಿದವ್ರು ಚೆನ್ನಾಗಿ ಮಾಡಿದಿರಿ. ಎಲ್ಲರೂ ಸ್ವಲ್ಪ ಕಷ್ಟ ಆಯ್ತು ಸೆಲೆಕ್ಟ್ ಮಾಡಕ್ಕೆ, ಬಟ್ ಆನೆಸ್ಟ್ ಆಗಿ ಸೆಲೆಕ್ಟ್ ಮಾಡಿವೆ. ಮುಂದೆ ಹೋಗಿ ವಾತಾವರಣ ಕೂಡ ಅವರು ಬಿಡಿಸಿದ ವಾತಾವರಣ ತುಂಬಾ ಮೆಚ್ಚುವಂತದ್ದು. ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಅವರನ್ನು ಕರ್ಕೊಂಡು ಬಂದು ಪ್ರೋತ್ಸಾಹಿಸಿದಂತಹ ಅವರ ಪೋಷಕ ವರ್ಗದವರಿಗೂ ಕೂಡ ಧನ್ಯವಾದಗಳು. ಕನ್ನಡಪ್ರಭ ಪತ್ರಿಕೆಯವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಈ ತರಹದ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳ ಗೊತ್ತಿದೆ, ನಾನಾ ಕಾರಣಗಳಿಂದ ಪಶ್ಚಿಮ ಘಟ್ಟ ಅವಸಾನದ ಅಂಚಿನಲ್ಲಿದೆ. ಅಂದ್ರೆ ಒತ್ತುವರಿ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಪಶ್ಚಿಮ ಘಟ್ಟ ಅವನತಿಯಲ್ಲಿ ಸಾಗ್ತಾ ಇದೆ. ಆ ಪಶ್ಚಿಮ ಘಟ್ಟವನ್ನು ಉಳಿಸಬೇಕಂದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು. ಈಗಾಗಲೇ ಸರ್ ಹೇಳಿದ್ರು, ಸಣ್ಣ ಜೀವದಿಂದ ಹಿಡಿದು ಎಲ್ಲ ಪ್ರತಿಯೊಂದು ಜೀವ ಈ ಒಂದು ಪರಿಸರ ವೈವಿಧ್ಯತೆಗೆ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಕುಶಾಲನಗರದಲ್ಲಿ ಒಂದು ಕಾರ್ಯಕ್ರಮ ಇದ್ರು, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು ಸರ್. ಸಿದ್ದಾಪುರ ವರದಿಗಾರ ಆರ್ ಸುಬ್ರಹ್ಮಣಿ ನಿರೂಪಿಸಿ, ಸೋಮವಾರಪೇಟೆ ವರದಿಗಾರ ಮುರಳೀಧರ್ ವಂದಿಸಿದ್ರು. ಸುವರ್ಣ ನ್ಯೂಸ್ ಮಡಿಕೇರಿ ವರದಿಗಾರ ರವಿ, ಕನ್ನಡಪ್ರಭ ಮಡಿಕೇರಿ ವರದಿಗಾರ ಮೋಹನ್ ರಾಜ್, ಶನಿವಾರ ಸಂತೆ ವರದಿಗಾರ ಹರೀಶ್, ಸುಟ್ಟಿಕೊಪ್ಪ ವರದಿಗಾರ ವಿನ್ಸೆಂಟ್, ದಾಪಕ್ಲು ವರದಿಗಾರ ದುಗ್ಗಳ ಸದಾನಂದ, ಕುಶಾಲನಗರ ವರದಿಗಾರ ಚಂದ್ರಮೋಹನ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.
ಗಾನವಿ ಬಿಸಿ ಮೊದಲನೇ ಬಹುಮಾನ. ಗಾನವಿ ಬಿಸಿ BGS ಪಬ್ಲಿಕ್ ಸ್ಕೂಲ್ 4ನೇ ತರಗತಿ. ಎರಡನೆಯ ಸಮಾಧಾನಕರ ಬಹುಮಾನ ಮೊಹಮ್ಮದ್ ಅರಫತ್ 7th ಸ್ಟ್ಯಾಂಡರ್ಡ್ ಕೈಟ್ ಸ್ಕೂಲ್. ತೃತೀಯ ಬಹುಮಾನ ಕಿಬಾ ಫಾತಿಮಾ 6th ಸ್ಟ್ಯಾಂಡರ್ಡ್ ಬ್ಲೋಸಮ್ ಸ್ಕೂಲ್ ಮಡಿಕೇರಿ. ದ್ವಿತೀಯ ಬಹುಮಾನ ಭುವನ ಸೋಮಯ್ಯ 7th ಸ್ಟ್ಯಾಂಡರ್ಡ್ ದಿ ಕ್ರೈಸ್ಟ್ ಸ್ಕೂಲ್. ಅಭಿನಂದನೆಗಳು. ಮೊದಲನೇ ಬಹುಮಾನ ಆಯುಷ್ MB 7th ಸ್ಟ್ಯಾಂಡರ್ಡ್ ಕೂರ್ಗ್ ಪಬ್ಲಿಕ್ ಸ್ಕೂಲ್. ಈಗ ಹೈಸ್ಕೂಲ್ ಮಟ್ಟದಲ್ಲಿ ನಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಸಮಾಧಾನಕರ ಬಹುಮಾನ ಹರ್ಷಿತಾ BS 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕಡಗದಲ್ಲಿ. ಎರಡನೇ ಸಮಾಧಾನಕರ ಬಹುಮಾನ ಕೃಪಾ AL 9th ಸ್ಟ್ಯಾಂಡರ್ಡ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಮಡಿಕೇರಿ. ಥರ್ಡ್ ಪ್ರೈಸ್ ಅರ್ನವ್ V 8th ಸ್ಟ್ಯಾಂಡರ್ಡ್ ಕಾವೇರಿ ಸ್ಕೂಲ್. ಫಸ್ಟ್ ಪ್ರಶಸ್ತಿ ಪಡೆದ ಮತ್ತು ಪ್ರಶಸ್ತಿ ವಿತರಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ವಿದ್ಯಾರ್ಥಿಗಳು ಧನ್ಯವಾದ ಹೇಳ್ತಾ ಇದ್ದೀವಿ. ನಡೆಸ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ತಾಲೂಕು ಮಟ್ಟ ಮುಗಿದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆದ ನಂತರ ರಾಜ್ಯ ಮಟ್ಟದಲ್ಲಿ ಅರಣ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ರಾಜ್ಯಾದ್ಯಂತ ಇದನ್ನ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೊಡಗು ಜಿಲ್ಲೆ ಅಭಿಷೇಕ್ ಅವರಿಗೆ ಕನ್ನಡಪ್ರಭ ತಂಡದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ರೋಟರಿ ಮಡಿಕೇರಿ ವುಡ್ಸ್ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ರೋಟೇರಿಯನ್ ಕಿರಣ್ ಕುಂದರ್ ಅವರಿಗೆ ಕನ್ನಡಪ್ರಭ ಸಂಸ್ಥೆ ಮತ್ತು ಎಲ್ಲ ನಮ್ಮ ತಂಡದ ವತಿಯಿಂದ ರವಿಕುಮಾರ್ ಹಾಗೆ ಈ ನಮ್ಮ
ಕನ್ನಡಪ್ರಭ ದಿನಪತ್ರಿಕೆಯ ಮೈಸೂರಿನ ವಿಭಾಗದ ವ್ಯವಸ್ಥಾಪಕ ಕನ್ನಡಪ್ರಭ ಮತ್ತು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.